ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಭಾಗವತ ಪಂಚಮ ಸ್ಕಂದದಲ್ಲಿರುವ ರಾಜ ಭರತನ ಕಥೆಯನ್ನ ಕೇಳೋಣ. ಋಷಭನಾಮ ಭಗವಂತನ ಮಗ ಈ ಭರತ. ಈ ರಾಜ ಭರತ ಸಾವಿರಾರು ವರ್ಷಗಳು ನಮ್ಮ ಭರತಖಂಡವನ್ನು ಆಳಿದ್ರಿಂದ ನಮ್ಮ ಭರತಖಂಡಕ್ಕೆ ಭಾರತ ಅಂತ ಹೆಸರು ಬಂದಿದೆ. ಸಾವಿರಾರು ವರ್ಷ ಪಾಲನೆ ಮಾಡಿದ ಮೇಲೆ ಅನೇಕ ಭೋಗಗಳು ಅನುಭವಿಸಿ ಇನ್ನು ಇದೆಲ್ಲ ಸಾಕು ಅನ್ಸ್ಬಿಡ್ತು. ಸಾಧನೆಗಾಗಿ ಮಕ್ಕಳನ್ನ ರಾಜ್ಯಭಾರವನ್ನು ಕೊಟ್ಟುಬಿಟ್ಟು ಮಕ್ಕಳಿಗೆ ಹೆಂಡತಿಯನ್ನು ಮಕ್ಕಳಿಗೆ ಜವಾಬ್ದಾರಿಯನ್ನು ಕೊಟ್ಟು ತಾನು ಕಾಡಿಗೆ ಬಂದ ಸಾಧನೆ ಮಾಡಕ್ಕೆ ಅಂತ. ಗಂಡಕಿ ನದಿ ಪಕ್ಕದಲ್ಲಿರುವ ಒಂದು ಆಶ್ರಮಕ್ಕೆ ಬಂದು ಅಲ್ಲಿ ಇರಕ್ ಶುರು ಮಾಡ್ದ. ಬೆಳಗಾಗೆದ್ದು ದೇವ್ರ ಪೂಜೆ ಮಾಡೋದು, ಅಲ್ಲಿ ಗಂಡಕಿ ನದಿಯಲ್ಲಿ ಸ್ನಾನ ಮಾಡೋದು, ದೇವ್ರ ಪೂಜೆ ಮಾಡೋದು, ಅಲ್ಲೇ ಸಿಕ್ಕಿರೋ ತುಳಸಿಯನ್ನೆಲ್ಲ ತಗೊಂಡ್ ಬಂದು ದೇವ್ರಿಗೆ ಇಡೋದು, ಆ ಫಲಗಳನ್ನ ಏನ್ ಸಿಗತ್ತೋ ಅದನ್ನೇ ತಂದು ದೇವ್ರಿಗೆ ನೈವೇದ್ಯ ಮಾಡೋದು, ಜಪತಪಾದಿಗಳನ್ನ ಮಾಡ್ಕೊಂಡು ಇದ್ದ. ಇದೇ ತರ ಸುಮಾರು ವರ್ಷಗಳು ನಡೆದೋಯ್ತು. ಒಂದು ಬಾರಿ ಗಂಡಕಿ ನದಿಯಲ್ಲಿ ಸ್ನಾನ ಮಾಡ್ಬಿಟ್ಟು ಪಕ್ಕದಲ್ಲೇ ಕುತ್ಕೊಂಡು ಜಪ ಮಾಡ್ತಾ ಇರ್ತಾನೆ. ಅಲ್ಲಿಗೆ ನದಿ ಆ ಕಡೆ ತಟದಲ್ಲಿ ಒಂದು ಜಿಂಕೆ ಬರುತ್ತೆ. ಅದು ತುಂಬಾ ಗರ್ಭಿಣಿ ಇರತ್ತೆ. ಅದೇ ಸಮಯಕ್ಕೆ ಒಂದು ಸಿಂಹ ತುಂಬಾ ಗರ್ಜನೆ ಮಾಡತ್ತೆ. ಆ ಶಬ್ದಕ್ಕೆ ಆ ಜಿಂಕೆ ಹೆದರ್ಬಿಟ್ಟು ಆ ನದಿಯನ್ನೇ ಹಾರಕ್ ಪ್ರಯತ್ನ ಮಾಡತ್ತೆ. ಆ ಮಧ್ಯದಲ್ಲೇ ಪಾಪ ಅದಕ್ಕೆ ಪ್ರಸವ ಆಗ್ಬಿಟ್ಟು ಆ ಜಿಂಕೆ ಮರಿ ನೀರಿಗೆ ಬಿದ್ದ್ಬಿಡತ್ತೆ. ಈ ಜಿಂಕೆ ಪಕ್ಕದಲ್ಲೇ ಇರೋ ಒಂದು ಕಲ್ಲಿಗೆ ತಾಕೊಂಡು ಅಲ್ಲೇ ಸತ್ತೋಗ್ಬಿಡತ್ತೆ. ಈ ಜಿಂಕೆ ಮರಿ ನೀರಿಗೆ ಬಿದ್ದಿದ್ದನ್ನ ಈ ಭರತ ನೋಡ್ತಾನೆ. ನೋಡಿ ಅಲ್ಲಿ ಹೋಗಿ ಆ ಜಿಂಕೆನ ರಕ್ಷಣೆ ಮಾಡಿ ತನ್ನ ಆಶ್ರಮಕ್ಕೆ ತಂದು ಇಟ್ಕೊಂತಾನೆ. ಇನ್ನು ಅವಾಗ ಅದು ತುಂಬಾ ಚಳಿಯಿಂದ ನಡುಗ್ತಾ ಇದ್ರೆ ಅದಕ್ಕೆ ಬಿಸಿ ಕೊಟ್ಟು ಆಮೇಲೆ ಹಾಲು ಕೊಟ್ಟು ಇದೇ ಪೋಷಣೆ ಮಾಡಕ್ ಶುರು ಮಾಡ್ತಾನೆ. ಆವಾಗಿಂದಾನು ಈ ಭರತನಿಗೆ ಆ ಜಿಂಕೆದೇ ಧ್ಯಾಸ. ಅದಕ್ ಮುಂಚೆ ದಿವಸಕ್ಕೆ ಎಷ್ಟೊಂದು ಗಂಟೆಗಳ ಗಟ್ಲೆ ಪೂಜೆ ಮಾಡೋದು, ಜಪತಪಾದಿಗಳು ಮಾಡೋದು ಎಲ್ಲ ಸಾಧನೆ ಮಾಡ್ತಾ ಇದ್ದಿದ್ದವನು ಈ ಜಿಂಕೆ ಬಂದಿದ್ದಾಗಿಂದಾನು ಎಲ್ಲ ಕಡಿಮೆ ಆಗೋಗತ್ತೆ. ಅವಾಗ 10 ಗಂಟೆತ್ತು ಧ್ಯಾನ ಇದ್ರೆ ಇವಾಗ ಬರೀ 1 ಗಂಟೆತ್ತು ಕೂಡ ಆಗಲ್ಲ. ಅದಕ್ಕನ್ನ ಕಡಿಮೆನೆ ಎದ್ದು ಬಿಡ್ತಾನೆ. ಯಾಕೆ ಅಂದ್ರೆ ಯಾವಾಗ್ಲೂ ಮನ್ಸಲ್ಲಿ ಅಯ್ಯೋ ಜಿಂಕೆ ಸರಿಯಾಗಿದ್ಯೋ ಇಲ್ವೋ, ಇನ್ಯಾವ್ದಾದ್ರು ಪ್ರಾಣಿಗಳು ಬಂತೋ ಏನೋ, ಅದಕ್ಕೆ ಹಾಲು ಕೊಡೋ ಟೈಮ್ ಆಯ್ತೋ ಏನೋ, ಇದೇ ತರ ಅನ್ಕೊಂಡು ದೇವ್ರ ಮೇಲೆ ಧ್ಯಾಸ ತಪ್ಪೋಗತ್ತೆ. ಜಿಂಕೆ ಮೇಲೆ ಧ್ಯಾಸ ಜಾಸ್ತಿ ಆಗತ್ತೆ. ಹೀಗೆ ವರ್ಷಗಳು ಕಳೆದೋಗತ್ತೆ. ಆ ಜಿಂಕೆನೂ ದೊಡ್ಡದಾಗತ್ತೆ. ಈ ಭರತನಿಗೂ ಆ ಜಿಂಕೆ ಮೇಲೆ ಅಟ್ಯಾಚ್ಮೆಂಟ್ ಇನ್ನ ಜಾಸ್ತಿ ಆಗ್ಬಿಡತ್ತೆ. ವಯಸ್ಸಾಗೋಗತ್ತೆ, ವೃದ್ಧಾಪ್ಯ ಬಂದ್ಬಿಡತ್ತೆ. ಇನ್ನೇನು ಪ್ರಾಣೋತ್ಕ್ರಮಣ ಟೈಮ್ ಕೂಡ ಬಂದ್ಬಿಡತ್ತೆ. ಪ್ರಾಣ ಹೋಗೋವಾಗ ಭರತನಿಗೆ ಅಯ್ಯೋ ನಾನು ಸತ್ತೋಗ್ಬಿಟ್ರೆ ಈ ಜಿಂಕೆನ ಯಾರು ನೋಡ್ತಾರೆ, ಹೇಗಾಗತ್ತಪ್ಪ ಅಂತ ಅದೇ ಧ್ಯಾಸದಲ್ಲಿ ಪ್ರಾಣ ಬಿಟ್ಬಿಡ್ತಾನೆ. ಇವಾಗ ಪ್ರಾಣ ಬಿಡೋವಾಗ ಜಿಂಕೆ ಅನ್ಕೊಂತ ಜಿಂಕೆನೇ ನೆನ್ಸ್ಕೊಂಡ್ ಪ್ರಾಣ ಬಿಡ್ತಾನೆ. ಮುಂದಿನ ಜನ್ಮ ಕೂಡ ಜಿಂಕೆದೇ ಬರುತ್ತೆ. ಯಾಕೆ ಅಂದ್ರೆ ಇವಾಗ ಭರತ ಭಗವಂತನ ಮಗ ಆದ್ರೂ ಕೂಡ ಭಗವಂತನಿಗೇನು ಆ ತರ ಪಾರ್ಶಾಲಿಟಿ ಇರಲ್ಲ. ರೂಲ್ಸ್ ಯಾವ್ದಿದೆಯೋ ಆ ಪ್ರಕಾರನೇ ಪರಿಪಾಲನೆ ಮಾಡ್ತಾನೆ ಭಗವಂತ ಕೂಡ. ಇವಾಗ ಪ್ರಾಣೋತ್ಕ್ರಮಣ ಟೈಮಲ್ಲಿ ಯಾರು ನೆನ್ಸ್ಕೊಂತೀವೋ ಅದಕ್ಕೆ ಸಂಬಂಧಪಟ್ಟಿದ್ದ ಜನ್ಮನೇ ಮುಂದಿನ ಜನ್ಮ ಬರುತ್ತೆ. ಹಾಗಾಗಿ ಈ ಭರತನಿಗೆ ಜಿಂಕೆ ಜನ್ಮ ಬರುತ್ತೆ ಮುಂದಿಂದು. ಬಟ್ ಜಿಂಕೆ ಆಗಿ ಹುಟ್ಟಿದ ತಕ್ಷಣ ಗೊತ್ತಾಗ್ಬಿಡತ್ತೆ, ಅಯ್ಯೋ ನಾನು ಎಂತ ತಪ್ಪು ಮಾಡಿದೆ, ಇನ್ನು ಸಾಧನೆಯಲ್ಲಿ ಒಂದು ಸ್ವಲ್ಪ ವರ್ಷಗಳು ಮಾಡ್ಬಿಟ್ಟಿದ್ರೆ ಮೋಕ್ಷನೇ ಸಿಕ್ಬಿಡ್ತಾ ಇತ್ತಲ್ವಾ, ಎಂತ ತಪ್ಪು ಮಾಡಿದೆ ಅಂತ ಆವಾಗಿಂದ ಪಶ್ಚಾತ್ತಾಪದಿಂದ ಜಿಂಕೆ ಆಗಿದ್ರು ಕೂಡ ದೇವ್ರ ನೆನ್ಸ್ಕೊಂತ ಇವಾಗ ಮತ್ತೆ ಎಲ್ಲೋ ಹುಟ್ಟಿರತ್ತೆ. ಆದ್ರೂ ಕೂಡ ಅದು ಜ್ಞಾಪಕ ಇಟ್ಕೊಂಡು ಗಂಡಕಿ ನದಿ ಹತ್ರ ಇರೋ ಆಶ್ರಮಕ್ಕೆ ಬಂದು ಅಲ್ಲೇ ಸುತ್ತಾ ಇರತ್ತೆ. ಅಲ್ಲೇ ಬಿದ್ದಿರೋ ಒಣಗೋಗಿರೋ ಹುಲ್ ತಿನ್ಕೊಂಡು ಯಾವಾಗ್ಲೂ ದೇವ್ರ ಸ್ಮರಣೆ ಮಾಡ್ಕೊಂಡು ಹಾಗೆ ಇರತ್ತೆ. ಏನಾದ್ರೂ ಮಾಡಿ ಜಿಂಕೆ ಜನ್ಮ ಹೊಟ್ಟೋಗಿ ಬೇರೆ ಒಳ್ಳೆ ಜನ್ಮ ಬರ್ಲಪ್ಪ, ದೇವ್ರ ಸಾಧನೆ ಮಾಡಿ ಮೋಕ್ಷ ಪಡಿಬೇಕು ಅಂತ. ಸೊ ಹೀಗೆ ಅದು ಜಾಸ್ತಿ ವರ್ಷಗಳು ಬದುಕಕ್ಕಾಗಲ್ಲ. ಯಾಕೆಂದ್ರೆ ತಿಂಡಿ ಕೂಡ ಏನು ಸರಿಯಾಗಿ ತಿಂತಾ ಇರಲ್ಲ. ಹಾಗಾಗಿ ಕೆಲವು ವರ್ಷಗಳಲ್ಲಿ ಮತ್ತೆ ದೇವ್ರ ನೆನ್ಸ್ಕೊಂತಾನೆ ಅದು ಪ್ರಾಣ ಬಿಟ್ಬಿಡತ್ತೆ.
ಇವಾಗ 3ನೇ ಜನ್ಮದಲ್ಲಿ ಅದು ದೇವ್ರ ನೆನ್ಸ್ಕೊಂತ ಪ್ರಾಣ ಬಿಡತ್ತಲ್ವಾ, ಅದಕ್ಕೆ 3ನೇ ಜನ್ಮದಲ್ಲಿ ದೇವ್ರು ಏನ್ ಮಾಡ್ತಾರೆ, ಒಂದು ಒಳ್ಳೆ ಬ್ರಾಹ್ಮಣ ಅಂಗೀರಸ ಋಷಿ ಮನೆಯಲ್ಲಿ ಅವ್ರ 2ನೇ ಹೆಂಡತಿಗೆ ಮಗನಾಗಿ ಹುಟ್ಟಿಸ್ತಾರೆ. ಅವಾಗ ಆ ಮಗನ್ಗೆ ಭರತ ಅಂತ ಹೆಸರಿಡ್ತಾರೆ ಅವರು. ಆ ಭರತನ್ಗೆ ಎಲ್ಲ ಜ್ಞಾಪಕ ಇರತ್ತೆ, ಇವಾಗ 2 ಜನ್ಮಗಳಿಂದ ಏನೇನಾಗಿದೆ ಅಂತ. ಸೊ ಈ ಜನ್ಮದಲ್ಲಾದ್ರೂ ಹೇಗಾದ್ರೂ ಮಾಡಿ ಅದನ್ನ ಸಾಧಿಸ್ಬಿಡ್ಬೇಕು ಮೋಕ್ಷವನ್ನ ಅನ್ಕೊಂಡು 3ನೇ ವರ್ಷದಲ್ಲಿ ಅಂಗೀರಸ ಋಷಿ ಅವ್ರಿಗೆ ಭರತನಿಗೆ ಮುಂಜಿ ಮಾಡ್ತಾರೆ. ಸರಿ, ಮುಂಜಿ ಎಲ್ಲ ಆದ್ಮೇಲೆ ಆವಾಗಿಂದಾನು ಎಲ್ಲದಕ್ಕೂ ದೂರ ಇರಕ್ಕೆ ಪ್ರಾರಂಭ ಮಾಡ್ತಾನೆ ಭರತ. ಏನು ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ತೋರ್ಸಲ್ಲ, ಏನು ಕಲಿಯಲ್ಲ. ಬ್ರಾಹ್ಮಣ ಆದ್ರೂ ಕೂಡ ವೇದ ಮಂತ್ರಗಳಾಗ್ಲಿ ಏನು ಕಲಿಯಲ್ಲ. ಅವ್ರ ತಂದೆ ಎಷ್ಟೋ ಹೇಳ್ತಾರೆ ಆದ್ರೂ ಏನು ಕೇಳಲ್ಲ. ಯಾವಾಗ್ಲೂ ಹೋಗಿ ಒಂದ್ ಮರದ ಕೆಳಗಡೆ ಸುಮ್ಮನೆ ಕೂತಿರ್ತಾನೆ. ಹೀಗೆ ಅಂಗೀರಸ ಋಷಿ ಎಷ್ಟು ಪ್ರಯತ್ನ ಮಾಡಿದ್ರು ಮಗನ್ ಚೇಂಜ್ ಮಾಡಕ್ಕಾಗಲ್ಲ. ಅವ್ರಿಗೂ ವಯಸ್ಸಾಗಿ ಅವರು ದೇಹ ಬಿಟ್ಬಿಡ್ತಾರೆ. ಅವ್ರ ಜೊತೆಲಿ ಅವ್ರ ಹೆಂಡತಿ ಕೂಡ ದೇಹ ಬಿಟ್ಬಿಡ್ತಾರೆ. ಆವಾಗ ಈ ಮಲ್ತಾಯಿ ಮಕ್ಕಳಿರ್ತಾರೆ ಈ ಭರತನ್ಗೆ, ಅವ್ರ ಮನೆಯಿಂದ ಓಡಿಸ್ಬಿಡ್ತಾರೆ. ಸರಿ ಅಂತ ಈ ಭರತ ಏನ್ ಮಾಡ್ತಾನೆ, ಊರ್ ಸುತ್ತಾ ಇರ್ತಾನೆ. ಯಾರೆಲ್ಲಿ ಕರೆದ ಅಲ್ಲಿಗೆ ಹೋಗ್ತಾ ಇರ್ತಾನೆ. ಏನು ಕೆಲಸ ಮಾಡಲ್ಲ, ಏನು ಮಾಡಲ್ಲ. ಎಲ್ಲೋದ್ರೂ ಊರ್ಗಾಚೆ ಒಂದ್ ಮರದ ಕೆಳಗಡೆ ಸುಮ್ಮನೆ ಕೂತಿರ್ತಾನೆ. ಯಾರಾದ್ರೂ ಒಂದಿಷ್ಟು ಊಟ ಕೊಟ್ರೆ ತಿಂತಾನೆ, ಇಲ್ಲದ್ರೆ ಅದು ಇಲ್ಲ. ಎಲ್ಲಾರು ಭರತನನ್ನ ಹುಚ್ಚನ್ ಕೆಳಗಡೆ ಕನ್ಸಿಡರ್ ಮಾಡ್ಬಿಡ್ತಾರೆ. ಹೀಗೆ ಇದ್ರೆ ಒಂದು ಬಾರಿ ಆ ಕಾಡಲ್ಲಿ ಒಂದು ಕಾಡು ಮನುಷ್ಯರವ್ರು ಯಾರೋ ಒಂದ್ ಮಕ್ಕಳಿರಲ್ಲ, ಅವ್ರಿಗಾರೋ ಹೇಳ್ತಾರೆ ಒಂದು ಒಳ್ಳೆ ಎಲ್ಲಾ ಅಂಗಗಳು ಸರಿಯಾಗಿರೋ ಒಂದು ಮನುಷ್ಯನ್ ತಂದು ಬಲಿ ಕೊಟ್ರೆ ಅವ್ರಿಗೆ ಮಕ್ಕಳಾಗ್ತಾರೆ ಅಂತ. ಅವಾಗ ಅವ್ರೇನ್ ಅನ್ಕೊಂತಾರೆ, ಹಾಗೆ ಈ ಹುಚ್ಚನ್ಗೆ ಏನು ಗೊತ್ತಿಲ್ಲ, ಇವನ್ಗೆ ಬಲಿ ಕೊಟ್ಬಿಡೋಣ ಇವನ್ನ ಅಂತ ಇವನ್ನ ಕರ್ಕೊಂಡೋಗ್ತಾರೆ. ಆವಾಗೂ ಏನು ರೆಸಿಸ್ಟ್ ಮಾಡಲ್ಲ. ಅವ್ರು ಕರ್ಕೊಂಡೋಗಿ ಇನ್ನೇನ್ ಬಲಿ ಕೊಡಕ್ಕೆ ಅಂತ ಮಚ್ಚ ಮೇಲೆ ಎತ್ತೋಷ್ಟೊತ್ತಿಗೆ ಕಾಳಿಕಾದೇವಿನೇ ಹೊರಗ್ ಬಂದು ಅವ್ರನ್ನೆಲ್ಲ ಸಂಹಾರ ಮಾಡಿ ಇವನ್ನ ರಕ್ಷಣೆ ಮಾಡ್ತಾರೆ. ಆವಾಗೂ ಕೂಡ ಏನು ಸ್ಪಂದಿಸಲ್ಲ, ತನ್ ಬಾಡಿ ತಾನು ಮತ್ತೆ ಹೊರಟು ಬಿಡ್ತಾನೆ ಅಲ್ಲಿಂದ. ಇದೇ ತರ ತಿರುಗ್ತಾ ಇರ್ತಾನೆ. ಒಂದು ಬಾರಿ ಏನಾಗತ್ತೆ, ಆ ಊರಿನ ರಾಜ ಪಲ್ಲಕ್ಕಿನಲ್ಲಿ ಹೋಗ್ತಾ ಇರ್ತಾನೆ. ಒಂದ್ 6 ಜನ ಆ ಪಲ್ಲಕ್ಕಿನ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಅದ್ರಲ್ಲಿ ಒಬ್ಬನು ಮೈ ಹುಷಾರಿಲ್ದೆ ಆಗ್ಬಿಡತ್ತೆ, ಅವನ್ ಬಿಟ್ಬಿಡ್ತಾನೆ. ಆವಾಗ ಅಲ್ಲಿರೋ ಮಿಕ್ಕಿದ್ದವ್ರು ಏನ್ ಮಾಡ್ತಾರೆ, ಇಲ್ಲಿ ಪಕ್ಕದಲ್ಲೇ ಸುಮ್ನೆ ಮರದ ಕೆಳಗಡೆ ಇವ್ನು ಭರತ ಕೂತಿರ್ತಾನೆ. ಕರೀತಾರೆ, ಬಾ ಪಲ್ಲಕ್ಕಿ ಹೊರು, ರಾಜ ಹೋಗ್ತಾ ಇದ್ದಾನೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ. ಸರಿ ಅಂತ ಪಲ್ಲಕ್ಕಿ ಹಿಡ್ಕೊಂತಾನೆ. ಭರತ ನಡೆಯೋವಾಗ ಕೆಳಗೇನಾದ್ರೂ ಇರುವೆ ಆಗ್ಲಿ ಯಾವ್ದಾದ್ರು ಚಿಕ್ಕ ಚಿಕ್ಕ ಪ್ರಾಣಿಗಳಾಗ್ಲಿ ಹೋಗ್ತಾ ಇದ್ರೆ ಅದನ್ನ ತುಳಿದು ಬಿಡಲ್ಲ, ಅದನ್ನ ದಾಟ್ಕೊಂಡು ಹೋಗ್ತಾನೆ. ಹಾಗಾಗಿ ಹೆಜ್ಜೆ ದೂರ ಬೀಳತ್ತೆ. ಆವಾಗ ಪಲ್ಲಕ್ಕಿ ಅಲ್ಲಾಡತ್ತೆ. ಒಂದೊಂದ್ಸತಿ ಭರತ ಈ ತರ ಮಾಡಿದ್ದಾಗೂ ರಾಜಂಗ ಪಲ್ಲಕ್ಕಿನಲ್ಲಿ ತಲೆ ತಾಕ್ತಾ ಇರತ್ತೆ. 2-3 ಸತಿ ನೋಡ್ತಾನೆ, ರಾಜ ಬೈತಾನೆ, ಯಾಕೆ ಸರಿಯಾಗಿ ಕರ್ಕೊಂಡು ಹೋಗ್ತಾ ಇಲ್ಲ ನೀವು, ಈ ತರ ಅಲ್ಲಾಡಿಸ್ತಾ ಇದ್ದೀರಲ್ಲ ಪಲ್ಲಕ್ಕಿನ ಅಂತ. ಅವಾಗ ಮಿಕ್ಕಿದವ್ರು ಹೇಳ್ತಾರೆ, ನಮ್ದು ತಪ್ಪಲ್ಲ ರಾಜ, ಇವಾಗ ಹೊಸ್ದಾಗ್ ಬಂದಿದ್ದಾನಲ್ಲ ಇವನೇ ಈ ತರ ಮಾಡ್ತಾ ಇರೋದು. ಸರಿ, ರಾಜ ಭರತನನ್ನು ಬೈತಾನೆ, ಏನ್ ಈ ತರ ಕರ್ಕೊಂಡು ಹೋಗ್ತಾ ಇದೀಯ ನೀನು, ಸರಿಯಾಗಿ ನಡಿ ಅಂದು. ಮತ್ತೆ ಸ್ವಲ್ಪ ಹೊತ್ತು ಬರ್ತಾನೆ, ಮತ್ತೆ ಅದೇ ತರ ಆಗತ್ತೆ. ಅವಾಗ ರಾಜ ಹೇಳ್ತಾನೆ, ಏನ್ ನಿನ್ ಕಷ್ಟ, ಏನ್ ನೀನೆ 100 ಸಂವತ್ಸರಗಳಿಂದ ಇದನ್ನ ಪಲ್ಲಕ್ಕಿನ ಹೊರತಾ ಇದೀಯಾ, ಇಲ್ಲ ಏನ್ ವಿಪರೀತ ಮುದುಕ ಇದ್ದೀ ನೋಡು, ಇಲ್ಲ ಎಷ್ಟೊಂದ್ ದಿವಸದಿಂದ ಊಟನೇ ಮಾಡಿಲ್ಲ, ಅದಕ್ಕೆ ನಿಂಗೆ ಈ ತರ ವಿಪರೀತ ವೀಕ್ ಇದೆಯಲ್ಲ ಅಂತ ಎಲ್ಲ ವ್ಯಂಗ್ಯವಾಗಿ ಮಾತಾಡ್ತಾನೆ. ಅದಕ್ಕೂ ಏನು ಜವಾಬ್ ಕೊಡಲ್ಲ ಭರತ. ಮತ್ತೆ ಮುಂದಕ್ಕೆ ಹೋಗ್ತಾ ಇರ್ತಾರೆ, ಮತ್ತೆ ಹಾಗೆ ಆಗತ್ತೆ. ಅವಾಗ ರಾಜ ಅಂತಾನೆ, ಪಲ್ಲಕ್ಕಿ ನಿಲ್ಸಿರಿ, ಇವನು ನಾನು ನಮ್ಮ ರಾಜ್ಯಕ್ಕೆ ಕರ್ಕೊಂಡೋಗಿ ಶಿಕ್ಷೆ ಕೊಡ್ತೀನಿ ಅಂತ. ರಾಜ ಕೇಳ್ತಾನೆ ಭರತನನ್ನ, ಯಾಕೆ ಈ ತರ ಪಲ್ಲಕ್ಕಿ ಸರಿಯಾಗಿ ಹೊರತಾ ಇಲ್ಲ ನೀನು, ಯಾಕೆ ಈ ತರ ಮಾಡ್ತಾ ಇದೀಯ ಅಂದ್ರೆ, ಅದಕ್ಕೆ ಭರತ ಅಂತಾನೆ, ನಾನೇನ್ ಪಲ್ಲಕ್ಕಿ ಹೊರತಾ ಇಲ್ವಲ್ಲ ಅಂತ. ರಾಜಂಗ್ ಇನ್ನ ಕೋಪ ಬರುತ್ತೆ, ನೀನೇ ಅಲ್ವಾ ಹೊರತಾ ಇರೋದು, ಯಾಕೆ ಈ ತರ ಸುಳ್ಳು ಹೇಳ್ತಾ ಇದೀಯ. ಇಲ್ಲ, ನಾನ್ಯಾರು ನಿನ್ ಪಲ್ಲಕ್ಕಿ ಹೊರೆಯಕ್ಕೆ, ನಂಗೇನು ಇದಕ್ ಸಂಬಂಧ ಇಲ್ಲ, ಈ ದೇಹ ನಂದಲ್ಲ, ನಾನೊಂದ್ ಜೀವ ಅಷ್ಟೇ ಅಂತ. ಅವಾಗ ರಾಜನ್ಗೆ ಆಶ್ಚರ್ಯ ಆಗ್ಬಿಡುತ್ತೆ, ಏನ್ ಈ ತರ ಒಂದು ಮಾತು, ಇದೆಲ್ಲ ತತ್ವಜ್ಞಾನಕ್ಕೆ ಸಂಬಂಧಪಟ್ಟಿದ್ ಮಾತಲ್ಲ ಅಂತ. ಮತ್ತೆ ಅವನು ಭರತ ಹೇಳ್ತಾನೆ,
ಯಾವುದು ಈ ದೇಹ ಮಾಡ್ತಾ ಇರೋದ ಎಲ್ಲ ಈ ದೇಹ ಮಾಡ್ತಾ ಇರೋದು. ನನ್ನಲ್ಲಿರೋ ಜೀವನ್ಗೆ ಏನು ಸಂಬಂಧ ಇಲ್ಲ. ಈ ದೇಹದಿಂದ ಒಳಗಡೆಯಿಂದ ಭಗವಂತ ಹೇಗ್ ಮಾಡಿಸ್ತಾ ಇದ್ದಾನೋ ಹಾಗ್ ಮಾಡ್ತಾ ಇದೆ ಈ ದೇಹ ಅಷ್ಟೇ ಅಂತ. ಆವಾಗ ಆ ರಾಜಂಗ್ ಅರ್ಥ ಆಗತ್ತೆ ಇವನ್ ಸಾಮಾನ್ಯ ಮನುಷ್ಯನಲ್ಲ ಅಂತ. ಕರೆಕ್ಟ್ ಆಗಿ ನೋಡ್ತಾನೆ. ಅವಾಗ ಜನಿವಾರ ಕಾಣಿಸುತ್ತೆ ಇವಂದು. ಓ, ಆವಾಗ ಇವ್ ದೊಡ್ಡ ಬ್ರಾಹ್ಮಣ, ತುಂಬಾ ಜ್ಞಾನಿ ಇದ್ದಾನೆ, ನೋಡಕ್ ಹೀಗಿದ್ದಾನೆ ಅಷ್ಟೇ ಅಂತ ಆ ಭರತನ್ ಕಾಲ್ ಮೇಲೆ ಬಿದ್ದು ಕ್ಷಮಾಪಣೆ ಕೇಳ್ತಾನೆ ರಾಜ. ಕೇಳಿ, ನನ್ಗೂ ನಿನ್ ತರ ತತ್ವಜ್ಞಾನ ಹೇಳಿಕೊಡು. ನಾನು ಆಕ್ಚುಲ್ ಆಗಿ ಕಪಿಲ ಮುನಿ ಹತ್ರಕ್ಕೆ ಹೋಗ್ತಾ ಇದ್ದೆ ತತ್ವಜ್ಞಾನಕ್ಕೋಸ್ಕರ. ಅವರೇ ನಿನ್ನ ಕಲ್ಸಿದ ತರ ಬಂದಿದ್ದೀರಿ, ನನ್ಗೆ ತತ್ವಜ್ಞಾನ ಹೇಳಿಕೊಡಿ ಅಂತ. ಅದಕ್ಕೆ ಭರತ ಅಂತಾನೆ, ಇವಾಗ ಇನ್ನ ನಿಂಗೆ ವೈರಾಗ್ಯ ಬರ್ಲಿಲ್ಲ, ತತ್ವಜ್ಞಾನ ಎಲ್ಲ ಹೇಳ್ಕೊಡಕ್ಕಾಗಲ್ಲ, ಮೊದಲು ವೈರಾಗ್ಯ ಕಲಿ ಅಂತ ಹೇಳಿ ಹೊರಟೋಗ್ತಾನೆ. ಹೀಗೆ ಸುಮಾರು ವರ್ಷಗಳು ಎಲ್ಲ ಕಡೆ ತಿರುಗಿ ಸಾಧನೆ ಮಾಡಿಕೊಂಡು ಕೊನೆಗೆ ಮೋಕ್ಷವನ್ನೇ ಪಡಿತಾನೆ ಭರತ. ಈ ಭರತ ಏನು ಯಾವುದಕ್ಕೂ ಸ್ಪಂದಿಸಲ್ವಲ್ವಾ, ಅದಕ್ಕೆ ಜಡ ಭರತ ಅಂತಾರೆ ಈ ಭರತನನ್ನ. ಅದೇ ಮೊದಲನೇ ಭರತ, ರಿಷಭ ನಾಮಕ ಭಗವಂತನ ಮಗನ ಭರತನನ್ನ ಭರತ ಅಂತಾರೆ. ಇವಾಗ ನೋಡಿ, ಮೊದಲನೇ ಭರತ ಮಾಡಿದ ತಪ್ಪೇನು? ಆ ಜಿಂಕೆನ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ದು. ತಾನು ಸಾಧನೆಗೆ ಬಂದಿದ್ದವನು ಸಾಧನೆ ಮಾಡ್ಬಿಟ್ಟಿದ್ರೆ ಇನ್ನೊಂದ್ ಕೆಲವು ವರ್ಷಗಳಲ್ಲಿ ಆವಾಗ ಮೋಕ್ಷ ಪಡೆದು ಬಿಡ್ತಾ ಇದ್ದ. ಬಟ್ ಆ ಜಿಂಕೆನ್ ಹಿಡ್ಕೊಂಡಿದ್ರಿಂದ ಎಲ್ಲ ಮೋಕ್ಷ ಪಡೆಯೋ ಕೊನೆ ಗಳಿಗೆನಲ್ಲಿ ಎಲ್ಲ ಹಾಳಾಗ್ಬಿಡುತ್ತೆ. ಮತ್ತೆ ಜಿಂಕೆ ಆಗ್ಬಿಡ್ತಾನೆ, ಮತ್ತೆ ಈ ಜಡ ಭರ್ತನ ಹುಟ್ಟಿ ಇಷ್ಟು ವರ್ಷಗಳು. ಇವಾಗ ಕೊನೆಗೆ ಮೋಕ್ಷ ಪಡೆಯುವಾಗ ಜಡ ಭರ್ತನ್ಗೆ 40-45 ವರ್ಷ ಇರತ್ತೆ. ಅಂದ್ರೆ ಅಷ್ಟು ಮಟ್ಟಕ್ಕೂ ಸಾಧನೆ ಮಾಡ್ಬಿಟ್ಟಿದ್ರೆ ಫಸ್ಟ್ ಅಲ್ಲೇ ಮೋಕ್ಷ ಸಿಕ್ಬಿಡ್ತಾ ಇತ್ತು. ಹಾಗಾಗಿ ನಮ್ಗಿದ್ ಕತೆ ಏನ್ ಹೇಳತ್ತೆ ಅಂದ್ರೆ, ವಯಸ್ಸು ಬರ್ತಾ ಬರ್ತಾ ನಾವೆಲ್ಲದಕ್ಕೂ ಡಿಟ್ಯಾಚ್ ಆಗ್ತಾ ಹೋಗ್ಬೇಕು, ಎಲ್ಲ ಬಿಟ್ಬಿಡ್ಬೇಕು. ಮನೆ ಮಠ ಈ ಮಕ್ಕಳು ಇದೆಲ್ಲದು ಬಿಟ್ಟು ದೇವ್ರ ಕಡೆ ಗಮನ ಕೊಡ್ಬೇಕು. ಯಾವುದು ನಮ್ದಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತ ಈ ಕತೆ ಹೇಳುತ್ತೆ. ಈ ಜಡಭರ್ತನ ಕತೆ ಯಾರಾದ್ರೂ ಯಾರು ಕೇಳ್ತಾ ಇದ್ದಾರೋ ಅವ್ರಿಗೆ ಸಂಪತ್ತು, ವೈರಾಗ್ಯ ಮತ್ತು ಮೋಕ್ಷವೇ ಸಿಗತ್ತೆ ಅಂತ ಶ್ರೀಮದ್ ಭಾಗವತ ಫಲ ಹೇಳ್ತಾ ಇದೆ. ಚಾತುರ್ಮಾಸ ನಡೀತಾ ಇದೆ ಅಲ್ವಾ, ಒಂದ್ಸತಿ ಭಾಗವತದ ಕತೆ ಕೇಳಬೇಕು, ಹೇಳಬೇಕು ಅನಿಸ್ತು ಸ್ನೇಹಿತರೆ. ಹಾಗಾಗಿ ಈ ಕತೆ ಹೇಳಿದ್ದೀನಿ ಇವತ್ತು. ತಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣಮಸ್ತು.